ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಕ್ರೇಜಿ ಪ್ರಾಜೆಕ್ಟ್ ಎನಿಸಿಕೊಂಡಿದ್ದ ಸಿನಿಮಾ ಶಾಂತಿ ಕ್ರಾಂತಿ. ಸೆಪ್ಟೆಂಬರ್ 19ಕ್ಕೆ ಈ ಸಿನಿಮಾ ತೆರೆಕೊಂಡು ಬರ್ತಿ 35 ವರ್ಷಗಳಾಗಲಿವೆ. ಕನ್ನಡ ಚಿತ್ರರಂಗದ ಪಾಲಿಗೆ ಇದು ನಿಜವಾದ ಪ್ಯಾನ್ ಇಂಡಿಯಾ ಸಿನಿಮಾ. ಒಂದು ಭಾಷೆಯಲ್ಲಿ ಸಿನಿಮಾ ಮಾಡಿ ಅದನ್ನ ಮಿಕ್ಕ ಭಾಷೆಗಳಿಗೆ ಡಬ್ ಮಾಡಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಈಗ ರಿಲೀಸ್ ಮಾಡಲಾಗ್ತಿದೆ. ಆದರೆ ಅವತ್ತು 4 ಭಾಷೆಗಳಲ್ಲಿ ಏಕಕಾಲಕ್ಕೆ ಚಿತ್ರೀಕರಿಸಿ ಅದಕ್ಕೆ ತಕ್ಕಂತೆ ಕಲಾವಿದರನ್ನು ಆಯ್ಕೆ ಮಾಡಿಕೊಂಡಿದ್ದ ಸಿನಿಮಾ ಶಾಂತಿ ಕ್ರಾಂತಿ. ಇದೀಗ ಈ ಸಿನಿಮಾ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗಿದೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಶಾಂತಿ ಕ್ರಾಂತಿ ಸಿನಿಮಾದ್ದೇ ಸದ್ದು. ಈ ಚಿತ್ರವನ್ನ ಪುನಃ ರಿಲೈಸ್ ಮಾಡಿ ನಾವು ಗೆಲ್ಲಿಸಿ ಕೊಡ್ತೇವೆ ಅಂತ ಸಿನಿ ಪ್ರಿಯರು ಹೇಳ್ತಿದ್ದಾರೆ. ಆ ಚಿತ್ರದ ವಿಶೇಷತೆಗಳನ್ನು ಪಟ್ಟಿ ಮಾಡಿ ಇದು ಕಂಡ್ರೆ ನಿಜವಾದ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. 35 ವರ್ಷಗಳ ಹಿಂದೆಯೇ ರವಿಚಂದ್ರನ್ ತೋರಿದ್ದ ನೈಪುಣ್ಯತೆ ಹಾಗೂ ಕ್ರಿಯಾಶೀಲತೆಯನ್ನು ಕಂಡು ವಾವ್ ಅಂತಿದ್ದಾರೆ. ಆದರೆ ಇಂದು ಇಷ್ಟೆಲ್ಲ ಹೊಗಳಿಕೆಗೆ ಪಾತ್ರವಾಗುತ್ತಿರುವ ಈ ಸಿನಿಮಾ ಅಂದು ಹೀನಾಯವಾಗಿ ಸೋತಿತ್ತು. ಇದೊಂದು ಮಕ್ಕಳ ಪ್ರಧಾನ ಸಿನಿಮಾವಾಗಿದ್ದರಿಂದ 1988ರ ನವೆಂಬರ್ 14ರ ಮಕ್ಕಳ ದಿನಾಚರಣೆಯಂತೆ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಚಾಲನೆ ನೀಡಲಾಗಿತ್ತು. ಈ ಸಿನಿಮಾದ ಮುಹೂರ್ತಕ್ಕೆ ಬೇರೆ ಬೇರೆ ರಾಜ್ಯಗಳ ಪತ್ರಕರ್ತರು ಬೆಂಗಳೂರಿಗೆ ಬಂದಿದ್ರು. ಮುಹೂರ್ತಕ್ಕೂ ಮುನ್ನ ಆ ಪತ್ರಕರ್ತರಿಗೆಲ್ಲ ರವಿಚಂದ್ರನ್ ಅವರ ಸೂಪರ್ ಹಿಟ್ ಚಿತ್ರಗಳಾದ ಪ್ರೇಮಲೋಕ ಮತ್ತು ರಣಧೀರ ಸಿನಿಮಾಗಳನ್ನು ಪ್ರದರ್ಶಿಸಲಾಗಿತ್ತು. ರವಿಚಂದ್ರನ್ ಅವರು ಶಾಂತಿ ಕ್ರಾಂತಿ ಚಿತ್ರವನ್ನ ತಮ್ಮ ವೃತ್ತಿ ಜೀವನದ ಅತ್ಯಂತ ದುಬಾರಿ ಪ್ರಾಜೆಕ್ಟ್ ಆಗಿ ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಭಾಷೆಗಳಲ್ಲಿ ನಿರ್ದೇಶಿಸಲು ನಿರ್ಧರಿಸಿದರು. ನಾಯಕ ಸುಭಾಷ್ ಪಾತ್ರವನ್ನ ತಮಿಳು ಹಾಗೂ ಹಿಂದಿಯಲ್ಲಿ ರಜನಿಕಾಂತ್, ತೆಲುಗಿನಲ್ಲಿ ನಾಗಾರ್ಜುನ್ ಮತ್ತು ಕನ್ನಡದಲ್ಲಿ ರವಿಚಂದ್ರನ್ ನಿಭಾಯಿಸಿದ್ರು. ಕನ್ನಡದಲ್ಲಿ ರಮೇಶ್ ಅರವಿಂದ್ ನಿಭಾಯಿಸಿದ್ದ ಪಾತ್ರವನ್ನ ಹಿಂದಿ, ತೆಲುಗು ಹಾಗೂ ತಮಿಳಿನಲ್ಲಿ ರವಿಚಂದ್ರನ್ ನಿರ್ವಹಿಸಿದ್ರು. ಎಲ್ಲ ಭಾಷೆಗಳಲ್ಲೂ ಶಾಂತಿ ಕ್ರಾಂತಿ ಎಂದೇ ಶೀರ್ಷಿಕೆ ಇಡಲಾಗಿತ್ತು. ಆದರೆ ತಮಿಳು ಆವೃತ್ತಿಗೆ ಮಾತ್ರ ನಾಟುಕು ಒರು ನಲ್ಲವನ್ ಎಂದು ಹೆಸರಿಡಲಾಗಿತ್ತು. 35 ವರ್ಷಗಳ ಹಿಂದೆಯೇ ಈ ಸಿನಿಮಾಗೆ 10 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿತ್ತು. ಈಗಿನ ಮೌಲ್ಯಕ್ಕೆ ಹೋಲಿಸಿದರೆ ಆ ಮೊತ್ತ ಅಂದಾಜು 115 ಕೋಟಿ ರೂಪಾಯಿಗಳಿಗೆ ಸಮ. ಅಲ್ಲಿಯವರೆಗೂ ಕನ್ನಡದಲ್ಲಿ ಇಷ್ಟೊಂದು ದುಬಾರಿ ಸಿನಿಮಾ ತೆರೆಗೆ ಬಂದೇ ಇರಲಿಲ್ಲ. ಅವತ್ತು 10 ದಿನಗಳ ಚಿತ್ರೀಕರಣದ ನಂತರ ಕಥೆಯ ಗತಿಯ ಬಗ್ಗೆ ಸಂಶಯ ಮೂಡಿ ರವಿಚಂದ್ರನ್ ಶಾಂತಿ ಕ್ರಾಂತಿ ಚಿತ್ರವನ್ನು ನಿಲ್ಲಿಸಲು ಬಯಸಿದ್ರು. ಆದರೆ ತಂದೆ ವೀರಾಸ್ವಾಮಿ ಅವರು ರಜನಿಕಾಂತ್ ಮತ್ತು ನಾಗಾರ್ಜುನ್ ನಿನ್ನನ್ನು ನಂಬಿ ಕಾಲ್ ಶೀಟ್ ನೀಡಿದ್ದಾರೆ, ಚಿತ್ರ ನಿಲ್ಲಿಸಬೇಡ ಅಂತ ತಿಳಿಸಿದಾಗ ಮತ್ತು ಈಶ್ವರಿ ಪ್ರೊಡಕ್ಷನ್ಸ್ ಗೌರವಕ್ಕಾಗಿ ಈ ಚಿತ್ರವನ್ನು ಪೂರ್ಣಗೊಳಿಸಲು ರವಿಚಂದ್ರನ್ ನಿರ್ಧರಿಸಿದ್ರು. ಸಾಕಷ್ಟು ಏಳು ಬೀಳುಗಳ ಮಧ್ಯೆಯೇ 1991ರ ಹೊತ್ತಿಗೆ ಈ ಸಿನಿಮಾದ ಶೂಟಿಂಗ್ ಅನ್ನ ರವಿಚಂದ್ರನ್ ಮುಗಿಸಿದ್ರು. ಇದರ ಕ್ಲೈಮ್ಯಾಕ್ಸ್ ಚಿತ್ರೀಕರಣಕ್ಕಾಗಿ 50 ಎಕರೆ ಜಮೀನಿನಲ್ಲಿ ಸೆಟ್ ಹಾಕಲಾಗಿತ್ತು. ತೆಲುಗು ಮತ್ತು ಕನ್ನಡ ಆವೃತ್ತಿಗಳು 1991ರ ಸೆಪ್ಟೆಂಬರ್ 19ರಂದು ಬಿಡುಗಡೆ ಆದರೆ ತಮಿಳು ಮತ್ತು ಹಿಂದಿ ಆವೃತ್ತಿಗಳು 1991ರ ಅಕ್ಟೋಬರ್ 2ರಂದು ಬಿಡುಗಡೆ ಆದವು. ಇಷ್ಟೆಲ್ಲ ವಿಶೇಷತೆಗಳಿದ್ರೂ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಸೋಲನ್ನ ಅನುಭವಿಸಿತ್ತು.